ಸ್ವರ್ಗ ನರಕ ಅನ್ನುವಂಥದ್ದು ಹೆಚ್ಚು ಅಂದರೆ ಇಲ್ಲಿವರೆಗೂ ಕೂಡ ಈ ಕಾನ್ಸೆಪ್ಟ್ಗಳು ವೈಸ್ ಬಂದಾಗ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ನಮ್ಮ ಕನ್ನಡ ಅಂದರೆ ಆಡಿಯನ್ಸ್ಗೆ ಒಂದು ಪವರ್ ಇರ್ತಾ ಇರಲಿಲ್ಲ. ಬಟ್ ಇಲ್ಲಿ ಆಡಿಯನ್ಸ್ಗೆ ಪವರ್ ಕೊಟ್ಟಿದ್ದಾರೆ. ರಾಜಾರಾಣಿ ಶೋನಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅಂತ ರಿವೀಲ್ ಮಾಡ್ತೀವಿ ಸ್ವಲ್ಪ ಜನ. ನೀವು ಯಾರು ಆಡಿಯನ್ಸ್ ವೋಟ್ ಮಾಡ್ತಾರೆ, ಯಾರು ಸ್ವರ್ಗಕ್ಕೆ ಹೋಗಬೇಕು, ಯಾರು ನರಕಕ್ಕೆ ಹೋಗಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅನ್ನೋದು ಒಂದು ಸ್ಪೆಷಲ್ ಪವರ್ ಕೊಟ್ಟಿದೆ ಬಿಗ್ ಬಾಸ್. ಈ ಪವರ್ ಬಗ್ಗೆ ಮತ್ತು ಸ್ಪೆಷಲಿ ಸ್ವರ್ಗ ನರಕನ ನಾವು ಭೂಮಿ ಮೇಲೆ ನೋಡ್ಬೋದಲ್ಲ, ಸೊ ಅದ್ರ ಬಗ್ಗೆ ದೊಡ್ಡ ಮನೆಯಲ್ಲಿ ನೋಡಿ, ಯಾವುದೇ ಒಂದು ಟಿ ವಿ ಶೋ ಆಗಿರ್ಬೋದು ಅಥವಾ ಯಾವುದೇ ಒಂದು FMCG ಪ್ರಾಡಕ್ಟ್ ಆಗಿರ್ಬೋದು, ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದನ್ನು ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಕಸ್ಟಮರ್ ಎಂಗೇಜ್ಮೆಂಟ್ ಅಂತ ಕರಿತೀವಿ. ಕಸ್ಟಮರ್ ಜೊತೆ ಮಾತುಕತೆ ಇರಬೇಕು. ಕಸ್ಟಮರ್ ಹೋಗೋದು ಬರೋದು, ಕಸ್ಟಮರ್ ಮಾತಾಡೋದು, ಕಸ್ಟಮರ್ ಇನ್ವಾಲ್ವ್ಮೆಂಟ್ ಇರೋದು. ಸೊ ಈ ಕಸ್ಟಮರ್ ಎಂಗೇಜ್ಮೆಂಟನ್ನು ನಾವು ಟಿ ವಿ ಮಾಧ್ಯಮದಲ್ಲಿ ವ್ಯೂವರ್ಶಿಪ್ ಎಂಗೇಜ್ಮೆಂಟ್ ಅಂತ ಕರಿತೀವಿ. ಇದನ್ನು ವ್ಯೂವರ್ಶಿಪ್ ಎಂಗೇಜ್ಮೆಂಟಲ್ಲಿ ಅವರಿಗೆ ವೋಟಿಂಗ್ ಪವರ್ಸ್ ಕೊಟ್ಟಿದ್ದಾರೆ. ನರಕಕ್ಕೆ ಹಾಕ್ಬೋದು, ಸ್ವರ್ಗಕ್ಕೆ ಹಾಕ್ಬೋದು, ಆಚೆ ಹಾಕ್ಬೋದು. ಆ ಕಸ್ಟಮರ್ ಎಂಗೇಜ್ಮೆಂಟನ್ನೇ ಜನರಿಗೆ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಆ ಡಿಸಿಷನ್ ಮೇಕಿಂಗಲ್ಲಿ ಇದ್ದೀನಿ ಅನ್ನೋದನ್ನೇ ಬಿಗ್ ಬಾಸಿನ ಒಂದು ಅಸ್ತ್ರ ಅದು. ಸೊ ಪ್ರತಿಯೊಬ್ಬ ಹಳ್ಳಿಯಲ್ಲಿ ನೋಡುವ ಕರ್ನಾಟಕದ ಅನೇಕ ಊರುಗಳಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಬಿಗ್ ಬಾಸ್ ನನ್ನ ಓಟು ಅದರಲ್ಲಿ ಪಾತ್ರ ಆಗಿದೆ, ನನ್ನ ಓಟ್ ಇದೆ ಅನ್ನೋದನ್ನು ನಾವು ಹೆಚ್ಚಾಗಿ ಅದನ್ನು ನೋಡ್ಕೋಬೋದು. ಸೊ ಈ ವೋಟಿಂಗ್ ಪ್ರೊಸೀಜರ್ ಇದೆಯಲ್ಲ, ಆ ವೋಟಿಂಗ್ ಪ್ರೊಸೀಜರಿಂದನೇ ಹೆಚ್ಚಾಗಿ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಬಿಗ್ ಬಾಸ್. ಸರ್, ಈ ಸಲ ಬಿಗ್ ಬಾಸ್ಗೆ ಅಂದರೆ ಲೈಕ್ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಯಾರ್ಯಾರು ಹೋಗ್ಬೋದು ಅಂತ ಅನಿಸುತ್ತೆ? ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡೇ ಇರ್ತೀರಾ. ಸೊ ನಿಮ್ಮ ಪ್ರಕಾರ ಈ ಥರದವ್ರು ಹೋಗ್ಬೋದು ಅಂತ ನಿಮ್ಮ ಪ್ರಿಡಿಕ್ಷನ್ ಹೇಳೋದಾದ್ರೆ ಯಾರ್ಯಾರು ಅಂತ? ಯಾರು ಹೋಗಲ್ಲ ಅಂತ ಗೊತ್ತಿದೆ, ಬಟ್ ಅದನ್ನು ಮತ್ತೆ ನಾನು ಅವ್ರು ಹೋಗಲ್ಲ, ಬಟ್ ಯಾರು ಹೋಗ್ತಾರೆ ನನಗೆ ಎಲ್ಲೊಂದು ಸ್ವಲ್ಪ ಬಂದಿರ್ತದೆ ನಿಜ. ಬಟ್ ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದಿ ಕ್ಯೂರಿಯಾಸಿಟಿ. ಯಾರು ಹೋಗಲ್ಲ ಅಂತ ಬೇಕಾದ್ರೆ ಹೇಳ್ಬಿಡ್ತೀವಿ. ವಿನಯ್ ಗುರೂಜಿ ಹೋಗೋದಿಲ್ಲ, ರಾಜಕಾರಣಿ ಈ ಸಲ ಯಾರು ಹೋಗೋದಿಲ್ಲ. ಸೊ ಹೀಗೆ ನನಗೆ ಗೊತ್ತಿರೋದು. ಯಾರು ಹೋಗೋದಿಲ್ಲ ಅಂತ ಹೇಳಬಲ್ಲೆ, ಯಾರು ಹೋಗ್ತಾರೆ ಅನ್ನೋದು ಕೊನೆ ಸಿಚುವೇಶನ್ವರೆಗೂ ಗೊತ್ತಾಗೋದಿಲ್ಲ. ಅಷ್ಟು ಸೀಕ್ರೆಸಿಯನ್ನು ಮೇಂಟೈನ್ ಮಾಡುವ ಬಿಗ್ ಬಾಸ್ ತಂಡ ನನಗೆ ಈ ಸಲ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಟಿ ವಿ ಕಿರುತೆರೆಯ ಆ್ಯಕ್ಟರ್ಸು ಮತ್ತು ಆ್ಯಕ್ಟ್ರೆಸ್ಸಸ್ಸು ಹೆಚ್ಚಾಗಿ ಇರ್ತಾರೆ ಅನ್ನೋದನ್ನು ನನಗೆ ಅನಿಸ್ತಾ ಇದೆ. ಯಾಕಂದರೆ ಟಿ ವಿ ಸೀರಿಯಲ್, ಧಾರಾವಾಹಿ ಮತ್ತು ರಿಯಾಲಿಟಿ ಶೋಗಿರ್ತಕ್ಕಂಥ ಅಜಗಜಾಂತರ ಏನು ಅಂದರೆ, ಒಂದು ಸ್ಕ್ರಿಪ್ಟೆಡ್ಡು, ಇನ್ನೊಂದು ನಾನ್ ಸ್ಕ್ರಿಪ್ಟೆಡ್ಡು. ಈ ಸ್ಕ್ರಿಪ್ಟೆಡಲ್ಲಿ ಯಾರೋ ಒಬ್ಬ ಡೈರೆಕ್ಟರ್ ಹೇಳಿರ್ತಕ್ಕಂಥ ಡೈಲಾಗ್ಸನ್ನು ಹೇಳೋದು, ಈ ಕಡೆ ನಾನ್ ಸ್ಕ್ರಿಪ್ಟೆಡು ಇಮೋಷನ್ಸು ನೀವೇ ಆ ಮನೇಲಿ ಹೇಗೆ ತೋಡಿಸ್ಕೊತೀರಾ ಅಂತ. ಬಟ್ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು ಏನು ಅಂದರೆ ಆ್ಯಕ್ಟರ್ಸ್. ಇಲ್ಲೂ ಆ್ಯಕ್ಟರ್ಸೇ, ಅಲ್ಲೂ ಆ್ಯಕ್ಟರ್ಸೇ. ಅಂದರೆ ಆ್ಯಕ್ಟರ್ಸ್ ಅಂದರೆ ಆ ಸಿಚುಯೇಷನ್ಗೆ ಆ್ಯಕ್ಟ್ ಮಾಡೋರು, ಇಲ್ಲಿ ಡೈಲಾಗ್ ಕೊಟ್ಟಂಗೆ ಆ್ಯಕ್ಟ್ ಮಾಡೋದು. ಸೊ ನನಗೆ ಈ ಸಲ ಹೆಚ್ಚಾಗಿ ಟಿ ವಿ ಸೀರಿಯಲಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಟಿ ವಿ ಸೀರಿಯಲಲ್ಲಿ ಹೀರೋ ಆಗಿರ್ತಕ್ಕಂಥವ್ರು, ಹೀರೋಯಿನ್ ಆಗಿರ್ತಕ್ಕಂಥವ್ರು, ಲೀಡ್ ಆಗಿರ್ತಕ್ಕಂಥವ್ರು, ನೆಗೆಟಿವ್ ಶೇಡ್ ಮಾಡಿರ್ತಕ್ಕಂಥ ಕಲಾವಿದರು ಇವತ್ತು ಬಿಗ್ ಬಾಸ್ 11ರಲ್ಲಿ ಬರ್ತಾರೆ ಅಂತ ನನಗೆ ಒಂದು ಅನಿಸಿಕೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.